ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಬಿಜೆಪಿ ಪಕ್ಷದ ವಕ್ತಾರ, ನೀವು ಮಾತಾಡುವಂತ ಮಾತು ನಿಮ್ಮ ಪಾರ್ಟಿಯ ಸ್ಟ್ಯಾಂಡ್ ಆಗಿರ್ಬೇಕು. ಇದು ನಿಮ್ಮ ಓನ್ ಅಭಿಪ್ರಾಯ ಆದ್ರೆ ಯುವರ್ ಪಾರ್ಟಿ ಶುಡ್ ಓ ಇಟ್. ಸೊ ಬಿ ಕೇರ್ಫುಲ್ ವೆನ್ ಯು ಟಾಕ್. No, that's what I am not at all defending about for. No, ನೀವು ರಾಜಕೀಯ ಷಡ್ಯಂತ್ರ ಅಂದ್ರಿ. ಜನ ನೋಡ್ತಾ ಇರ್ತಾರೆ. ಈ ಕೇಸಲ್ಲಿ ರಾಜಕೀಯ ಷಡ್ಯಂತ್ರ ಅಲ್ಲ ಮೇಡಮ್ ನಾನು ಹೇಳ್ತಿರೋದು. ಅದು ಯಾವುದೇ ಪ್ಯೂರ್ಲಿ ಅ ಮರ್ಡರ್ ಕೇಸ್. ಡೆಫಿನೆಟ್ಲಿ ಸಿಐಡಿ ಇನ್ವೆಸ್ಟಿಗೇಷನ್ ಮಾಡಿದೆ, ಯಾರ್ಯಾರು ಆರೋಪಿ ಇದ್ದಾರೆ ಅರೆಸ್ಟ್ ಮಾಡಿದ್ದಾರೆ, ಇವರಿಗೆ ಕೊಲೆಗಾರರ ಜೊತೆಗೆ ಸಂಬಂಧ ಇದೆ ಅನ್ನೋದು ಗೊತ್ತಾಗಿದೆ. ಅದು ಎಷ್ಟರ ಮಟ್ಟಿಗೆ ಸಂಬಂಧ, ಎಷ್ಟರ ಮಟ್ಟಿಗೆ ಪ್ರಭಾವ, ಇದೆಲ್ಲವೂ ತನಿಖೆಯಿಂದ ಹೊರಬರಬೇಕು. ತನಿಖೆಗೆ ಒಳಪಟ್ಟಿಲ್ಲ ಅವರು ಅಷ್ಟೇ. ಲೋಹಿತ್, ಹೊರನೋಟಕ್ಕೆ ನೀವು ಷಡ್ಯಂತ್ರ ಅದು ಬೇರೆ ವಿಚಾರ, ಬೇರೆ ಟ್ಯಾಂಜೆಂಟ್. ಅದು ಈಗ ಬೈತಿ ಬಸವರಾಜ್ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಲ್ವಾ ಈ ಕೇಸಲ್ಲಿ? ಒಂದು ಹೆಂಗೆ ಹೇಳ್ತೀರಿ ಸರ್? ಈಗ ನಾನು ಹೈಪೋಥೆಟಿಕಲಿ ಸರ್, ಈಗ ಒಬ್ಬ ನನ್ನ ಬೆಂಬಲಿಗ ಕೊಲೆ ಮಾಡ್ತಾನೆ ಅಂತಂದ್ರೆ ನಾನು ಅದು ಕುಮ್ಮಕ್ ಕೊಡ್ತೀನಿ ಅಂತ ಅಲ್ಲ, ಅವ್ರ ಧೈರ್ಯದ ಮೇಲೆ ಮಾಡಿದ್ರು ಕೂಡ ಅದಕ್ಕೆ ನಾನು ಹೇಗೆ ರೆಸ್ಪಾನ್ಸಿಬಲ್ ಆಗ್ತೀನಿ? ಕಾನೂನಲ್ಲಿ ಕೂಡ ಆತರ ಇದೆ. ಅಕಸ್ಮಾತ್ ನೀವು ಆ ತರದ ಅವನಿಗೆ ನೀವು ಆ ಸಂಚಲ್ಲಿ ಭಾಗಿಯಾಗಿದ್ರೆ, ಕೊಲೆ ಭಾಗಿಯಾಗಿದ್ದಾರೆ, ನಾನು ಬೈರ್ತಿ ಬಸವರಾಜ್ ಶಿಷ್ಯ, ನಾನು ಅವ್ರು ತುಂಬಾ ಪವರ್ಫುಲ್ ಇದ್ದಾರೆ ಅಂತ ನನಗೆ ನಾನೇ ಅಂದ್ಕೊಂಡು ಚೂರಿ ಹಾಕಿಬಿಟ್ರೆ ಅದಕ್ಕೆ ತನಿಖೆಗೆ ಒಳಪಟ್ಟರೆ ಹೊರನೋಟಕ್ಕೆ ಪ್ರೈಮಾ ಫೇಸ್ ಈ ತರ ಇರುವಾಗ ನೈತಿಕತೆಯ ಬಗ್ಗೆ ಪುಂಖಾನುಪುಂಖವಾಗಿ ದೇಶಾದ್ಯಂತ ಮಾತಾಡುವ ಬಿಜೆಪಿ ಪಕ್ಷ ಯಾಕೆ ಈ ಪಾಠ ಹೇಳಕ್ಕಾಗ್ಲಿಲ್ಲ ಬೈರತಿ ಬಸವರಾಜ್ಗೆ? ಕಾನೂನು ಎದುರಿಸಿ ಅಂತ ಹೇಳಕ್ಕಾಗ್ಲಿಲ್ಲ. ನೀವು ರಿಯಲ್ ಎಸ್ಟೇಟ್ ಉದ್ಯಮ ಅಲ್ಲಿ ತುಂಬಾ ಅಪಾಯಕಾರಿ ಮಟ್ಟದಲ್ಲಿದೆ, ಅದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಕ್ಕಾಗ್ಲಿಲ್ಲ? ಆ ರೀತಿ ಯಾಕೆ ನೀವು ಅದು ಸಾರ್ವಜನಿಕ ಸತ್ಯ, ಯಾರು ಅಪರಾಧ ಅದನ್ನ ಹೇಳ್ಬೇಕು, ಒಂದು ಪಕ್ಷ ಹೇಳ್ಬೇಕು ಅನ್ನೋದೇನಿಲ್ಲ. ಬಸವರಾಜ್ ಅವರನ್ನ ಪಕ್ಷಕ್ಕೆ ಸೆಳ್ಕೊಂಡಾಗ, ವಿಶೇಷ ಫ್ಲೈಟ್ ಅಲ್ಲಿ ಕರ್ಕೊಂಡಾಗ, ಮೊಬೈಲ್ ಒಂದ್ ತಿಂಗಳು ಇಟ್ಕೊಂಡಾಗ, ಈ KR ಪುರಂ ಕ್ಷೇತ್ರ ಎಂತದ್ದು, ಅದರ ಡೆಮೋಗ್ರಫಿ ಹೇಗಿದೆ, ಅಲ್ಲಿ ಉದ್ಯಮ ಯಾವ ರೀತಿ ಗೊತ್ತಿಲ್ವಾ ಸರ್? ಗೊತ್ತಿರ್ಲಿಲ್ಲ ಬಿಜೆಪಿಗೆ? ಗೊತ್ತಿತ್ತ. ಸಿ ಓನ್ಲಿ ಕ್ರೈಟೀರಿಯಾ ಇಸ್ ವಿನಬಿಲಿಟಿ ಬೈ ಹುಕ್ ಆರ್ ಕುಕ್. But then they should stop talking about morality. Money power and muzzle power. Absolutely. Winnability. Winnability. So ಅದು ಈಗ ಅದು ಸಾರ್ವತ್ರಿಕ ಎಲ್ಲಾ ಪಕ್ಷಗಳಿಗೆ ಅನ್ವಯ, ನಾಟ್ ಓನ್ಲಿ ಬಿಜೆಪಿ. ಸೊ ಬಟ್ ಡೆಫಿನೆಟ್ಲಿ ಈ ವಿಚಾರದಲ್ಲಿ 7 ತಿಂಗಳಿಂದ ಇದು ನಡೀತಾ ಇದೆ. ಸೊ ನನಗೆ ಗೊತ್ತಿಲ್ಲ ಬಿಜೆಪಿ ಈ ಹಿಂದೆ ಈ ಸ್ಟ್ಯಾಂಡ್ ಏನಿತ್ತು ಅನ್ನೋದ್ರ ಬಗ್ಗೆ ಐ ಆಮ್ ನಾಟ್ ಅವೇರ್. ಆದರೂ ಈ ವಿಚಾರದಲ್ಲಿ ರಾಜಕೀಯ ಷಡ್ಯಂತ್ರ ಅಂತ ಮಾತಾಡೋದನ್ನ ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾಗೇಂದ್ರ ಅವರು ಮೇಡಮ್, ಈ ದೇಶದ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಗ್ಲೇಬೇಕು. ಅವರು ಎಂಥ ಬಲಿಷ್ಠವಾಗಲಿ, ಎಂಥ ಅಸಹಾಯಕತೆ ಆಗಲಿ, ನೆಲದ ಕಾನೂನು ಗೌರವ ಕೊಡಲೇಬೇಕು. ಇಲ್ಲಿ ನಮ್ಮ ಪ್ರಶ್ನೆ ಕಾಡ್ತಾ ಇರೋದಂದರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇಲ್ಲಿ ರಾಜ್ಯದ ಜನದಲ್ಲಿ ನಾಯಕರ ಮೇಲೆ ನಡೆಸ್ಕೊತಾ ಇರೋದ ರೀತಿ ನೀತಿಗಳು ನಾವು ಅಬ್ಸರ್ವೇಷನ್ ಮಾಡಿದಾಗ, ನೀವು ಸದನದಲ್ಲಿ, ಬೆಳಗಾವಿ ಸದನದಲ್ಲಿ ಸೂಕ್ಷ್ಮದ ಒಂದು ವಿಚಾರಕ್ಕೆ ಎಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ತಗೊಂಡೋಗಿ DGP ಅವರು CT ರವಿ ಅವರನ್ನು ನಡೆಸ್ಕೊಳ್ತ ರೀತಿಗಳು ನೋಡಿದ್ರೆ, ಕಾಡುಗಳು ಕೊಳ್ಳೊಡೆಯೋಕ್ಕೆ ಬೆಳಗಾವಿ ಸದನದಲ್ಲಿ ಸದನ ನಡೀಬೇಕಾದ್ರೆ ಇವರು ಅಭಿವೃದ್ಧಿ ಶೂನ್ಯಾಗಿ ಅಭಿವೃದ್ಧಿನೇ ಮಾಡೋಕ್ಕಾಗ್ತದೆ. ಸರ್ಕಾರ ಅಸಹಾಯಕವಾದ ಸರ್ಕಾರ. CT ರವಿಯವರ ವಿಚಾರದಲ್ಲಿ ಅಲ್ಲ, CT ರವಿ ವಿಚಾರದಲ್ಲಿ ಮಾತಾಡಿದ್ದ ಮಾತು, ಅಂದಿದ್ದ ಪದ ಇದೆಯಲ್ಲ ನಾಗೇಂದ್ರ ಅವರೇ, ನಾಗರಿಕ ಸಮಾಜದ ಒಬ್ರು ಒಪ್ಕೊಳಕ್ ಸಾಧ್ಯ ಇಲ್ಲ. ನಾನು ಅದನ್ನೇ ಲಿಂಕ್ ಮಾಡ್ತೀನಿ. ಒಂದ್ ನಿಮಿಷ ನಾಗೇಂದ್ರ ಸುಮ್ನೆ ಚೀರ್ಬೇಡಿ, ಇಲ್ಲ ನಾನೊಂದು ಪಾಯಿಂಟ್ ರೇಸ್ ಮಾಡಿದ್ದೀನಿ, ಅದನ್ನ ನೀವು ಅದನ್ನ ಕ್ಲಾರಿಫೈ ಮಾಡಿ ಮುಂದಕ್ಕೆ ಹೋಗ್ರಿ. ಒಂದ್ ನಿಮಿಷ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇವತ್ತು ನಾವು ಬೈರ್ತಿ ಬಸವರಾಜ್ ವಿಚಾರದಲ್ಲಿ ಕೊಲೆ ಕೇಸ್ ಮಾತಾಡ್ತಾ ಇದ್ವಿ. 1 ನಿಮಿಷ ತಡ್ರಿ, ನೀವು ಲಿಂಕ್ ಮಾಡಿದ್ರೆ ಬೆಳಗಾವಿ ಅಧಿವೇಶನ. 1 ನಿಮಿಷ ತಡ್ರಿ, ನಾನು ಕಂಪ್ಲೀಟ್ ಮಾಡೋ ಮಟ್ಟ ನೀವು ಮಾತಾಡ್ಕೊಡ್ದು. ಬೆಳಗಾವಿ ಅಧಿವೇಶನಕ್ಕೆ ಲಿಂಕ್ ಮಾಡಿದ್ರಿ, CT ರವಿ ವಿಚಾರ ಎತ್ತಿದ್ರಿ.
ನೀವು ಮೈತ್ರಿ ಪಕ್ಷ, ಹಾಗಾಗಿ ನೀವು BJP ನಾಯಕರುಗಳನ್ನ ಡಿಫೆಂಡ್ ಮಾಡ್ಕೊಳ್ಳಿ, ಅವ್ರು ಯಾವ ಲೋ ಲೆವೆಲ್ಗೆ ಹೋದ್ರೆ ಡಿಫೆಂಡ್ ಮಾಡ್ಕೊಳ್ಳಿ, ನಾ ಬೇಡ ಅಂತಿಲ್ಲ. ಬಟ್ CT ರವಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಸಂಬೋಧಿಸಿದ ಅಥವಾ ಆಡಿದ ಮಾತು ನಾಗರಿಕ ಸಮಾಜ, ಅದರಲ್ಲೂ ಕೂಡ ಈ ರಾಜ್ಯದ ಯಾವ ಮಹಿಳೆ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಇಂಥದ್ದನ್ನ JDS ಪಕ್ಷ ಮಾತಾಡ್ಕೊಡ್ದು, JDS ಪಕ್ಷ ಮಾತಾಡ್ಕೊಡ್ದು. ಏನ್ ನಡೀತಾ ಅಂತ ಹೇಳ್ಬೇಕಲ್ಲ. ಏನ್ ಲಿಂಕ್ ಮಾಡ್ತೀರಿ? CT ರವಿಯನ್ನ ರಾಜ್ಯ ಸರ್ಕಾರ ಈ ಕಾನೂನು ಮತ್ತೆ ಗೃಹ ಇಲಾಖೆ ನಡೆಸ್ಕೊಂಡು ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅವ್ರು ರಕ್ಷಣೆ ಮಾಡಕ್ ಬಂದಿಲ್ಲ. CT ರವಿ ರಕ್ಷಣೆ ಮಾಡಕ್ ಬಂದಿಲ್ಲ, ಬೈತಿ ಸುರೇಶ್ ರಕ್ಷಣೆ ಮಾಡಕ್ ಬಂದಿಲ್ಲ. ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಳ್ಳಿ ರಥ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾಗಿತ್ತು ಇವತ್ತು ಬೈತಿ ಬಸವರಾಜ್ ಅವ್ರನ್ನ. ಬೈತಿ ಬಸವರಾಜ್ ಅವ್ರನ್ನ ಚಿನ್ನದ ರಥ ತಂದು ಒಂದು ನಿಮಿಷ ಮೇಡಮ್, ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಬಾರ ಗರಂದಾರಿ ಕೆಲಸ ಮಾಡಿದೀರಾ ಅಂತ. ಇನ್ನು ಯಾವ ಕಾನೂನಿನ ನನ್ನ ಕ್ರಮ? ವಿಚಾರನ ಮಣ್ಣೆ ಮಾಡಕ್ ಹೋಗ್ತಿದ್ದೆ. ಅವಕಾಶ ಕೊಡಿ. ನಾನು ಇಲ್ಲಿ ಬೈತಿ ಬಸವರಾಜ್ ಅವ್ರು ಸರಿ ಇದ್ದಾರೆ, ಅವ್ರು ಪರ ಬಂದಿದೆ ಅಂತ ನೀವು ಅಂದ್ಕೊಳಕ್ ಹೋಗ್ಬಿಟ್ಟು ದಯವಿಟ್ಟು ಮಾಹಿತಿ ಇದಾಗಬಾರ್ದು. ನಾವು ಕೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷದ ನಡೆ, ಸರ್ಕಾರದ ನಡೆ ಮತ್ತೆ ಗೃಹ ಇಲಾಖೆ ನಡ್ಕೊಂತಾರ ರೀತಿ. ಇವತ್ತು ಅವ್ರೊಬ್ಬರೇ ವಿಚಾರ ನೀವು ತಗೊಳಕ್ ಹೋಗ್ಬೇಡಿ. ಇವತ್ತು ಸೆಂಟ್ರಲ್ ಜೈಲಲ್ಲಿ ನಡೀತಾ ಇತ್ತಲ್ಲ, ಒಂದು ದಂಧೆ ನಡೀತಾ ಇತ್ತಲ್ಲ, ಮೊಬೈಲ್ ಬ್ಲಾಕ್ಗೆಲ್ಲ ಧನ್ವೀರಾಗಿ ಬಂದು ಆಚೆ ಇದ್ರೆ ಅವ್ರನ್ನೇ ಅರೆಸ್ಟ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುವ್ಯವಸ್ಥೆ ಹಾಳಾಗಿದೆ ಮೇಡಮ್, ಗೃಹ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಯಾರ ರಕ್ಷಣೆ ಬಂದಿಲ್ಲ. ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡ್ಬೇಕು.